ಸದ್ಗುರು ಫೌಂಡೇಶನ್ ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಂಚಿದರು. ಎಲ್ಆರ್ ಬಂಡೆಯಲ್ಲಿರುವ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಶೂ, ಸಾಕ್ಸ್, ಬೆಲ್ಟ್, ಟೈ ಜೊತೆಗೆ ನೋಟ್ ಪುಸ್ತಕ ಹಾಗೂ ಒಂದು ಶಾಲೆಗೆ ಸೌಂಡ್ ಬಾಕ್ಸ್ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಎಂಎಲ್ಸಿ ಹಾಗೂ ಸದ್ಗುರು ಫೌಂಡೇಶನ್ ಹಿರಿಯ ಮಾರ್ಗದರ್ಶಕರು ಆರ್.ವಿ. ವೆಂಕಟೇಶ್, ಡಿಸಿಪಿ ಸೆಕ್ಯೂರಿಟಿ, ವಿವಿಐಪಿ ಸೆಕ್ಯೂರಿಟಿ ಮಂಜುನಾಥ್ ಬಾಬು, ಕಂಠೀರವ ಸ್ಟುಡಿಯೋ ಅಧ್ಯಕ್ಷರು ಮೆಹಬೂಬ್ ಪಾಷಾ, ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರು ಜಾನಕಿ ಮೋಹನ್, ಸದ್ಗುರು ಫೌಂಡೇಶನ್ ಗೌರವಾಧ್ಯಕ್ಷರು ಎಂಎನ್ ಪ್ರಕಾಶ್, ನೆಲಮಂಗಲ ನಗರ ಸಭಾ ಸದಸ್ಯರು ಕೃಷ್ಣಪ್ಪ, ಸರಿಗಮಪ ಕಂಬದ ರಂಗಯ್ಯ, ಖ್ಯಾತ ವಕೀಲರು ಪ್ರಶಾಂತ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಶ್ರೀನಿವಾಸ್, ಸದ್ಗುರು ಫೌಂಡೇಶನ್ ಅಧ್ಯಕ್ಷರು ಎನ್ ಪ್ರಭಾಕರ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಹಿರಿಯ ಮಾರ್ಗದರ್ಶಕರು ಲಯನ್ ಮುನಿಕೃಷ್ಣಪ್ಪ, ಹಾತ್ವೇ ಕೇಬಲ್ ನೆಟ್ವರ್ಕ್ ಮಂಜುನಾಥ್ ಮತ್ತು ಸಂಘದ ಎಲ್ಲ ಮುಖಂಡರು, ಶಾಲಾ ಪ್ರಾಧ್ಯಾಪಕರು, ಮಕ್ಕಳು ಭಾಗವಹಿಸಿದರು. ಇದೇ ಏರಿಯಾದಲ್ಲಿ ನಾನು ಎಸಿಪಿ ಆಗಿದ್ದಾಗ 10 ವರ್ಷಗಳ ಹಿಂದೆ ಸ್ಥಾಪನೆ ಮಾಡುವಂತ ಈ ಒಂದು ಸದ್ಗುರು ಫೌಂಡೇಶನ್ 10 ವರ್ಷಗಳ ಕಾಲ ಸಮಾಜದಲ್ಲಿ ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಯಾರಿಗೆ ವಿದ್ಯೆ ದೊರಕ್ತಾ ಇಲ್ಲ, ಯಾರಿಗೆ ವಿದ್ಯೆ ಪಡೆಯಲಿಕ್ಕೆ ಕಷ್ಟ ಆಗ್ತಾ ಇದೆ, ಅವರಿಗೆ ಸಹಾಯ ಮಾಡುವಂತ ಕೆಲಸವನ್ನ 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇನೆ. ಹೀಗಾಗಿ ನನ್ನ ಸದ್ಗುರು ಫೌಂಡೇಶನ್ ಪ್ರತಿಯೊಬ್ಬ ಸದಸ್ಯರಿಗೆ ನಾನು ಮೊಟ್ಟ ಮೊದಲನೇದಾಗಿ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಬೇಕು. ಮತ್ತೊಂದು, ನನ್ನ ಸದ್ಗುರು ಫೌಂಡೇಶನ್ ಸದಸ್ಯರಲ್ಲಿ ನಾನು ಪ್ರತಿ ಸರಿ ಬಂದಾಗ ಮನವಿ ಮಾಡ್ತಾ ಇದ್ದೀನಿ, ತಾವು ಯಾವುದೇ ವೃತ್ತಿ ಮಾಡ್ತಾ ಇರಿ, ಯಾವುದೇ ಕೆಲಸ ಮಾಡ್ತಾ ಇರಿ, ಯಾವುದೇ ಸಂಘಟನೆಯಲ್ಲಿ, ಯಾವುದೇ ರಾಜಕೀಯದಲ್ಲಿ, ಆದರೆ ಈ ಒಂದು ಸದ್ಗುರು ಫೌಂಡೇಶನ್ ಅಂತ ಏನು ಸಂಸ್ಥೆ ಇದೆ ಅದರಲ್ಲಿ ಮಾತ್ರ ದಯಮಾಡಿ ಯಾವುದನ್ನು ಬೆಳೆಸಕ್ಕೆ ಹೋಗಬೇಕು. ನಂಬರ್ 1 ನಿಮ್ಮ ರಾಜಕೀಯ ಬೆಳೆಸಬೇಡಿ, ನಂಬರ್ 2 ನಿಮ್ಮ ಜಾತೀಯತೆ ಬೆಳೆಸಬೇಡಿ, ನಂಬರ್ 3 ನಿಮ್ಮ ವೈಯಕ್ತಿಕ ಲಾಭಕ್ಕಾಗಿ ಈ ಸಂಸ್ಥೆಯನ್ನು ಬಳಸ್ಕೋಬೇಕು. ಯಾಕಂದ್ರೆ ಈ ಸಂಸ್ಥೆ ಇನ್ನು 100 ವರ್ಷಗಳ ಕಾಲ ಬೆಳೆಯಬೇಕಾಗಿದೆ. ಇಲ್ಲಿದ್ದಾರೆ ಯಂಗ್ಸ್ಟರ್ಸ್ಗಳೆಲ್ಲ ಇದ್ದಾರೆ, ನಾವೆಲ್ಲ ಇಲ್ಲಿಂದ ಹೋದ ಮೇಲೆ ಈ ಸಂಸ್ಥೆಯಿಂದ ಇನ್ನು 100 ವರ್ಷಗಳ ಕಾಲ ಇದೇ ರೀತಿಯಲ್ಲಿ ಸಮಾಜಮುಖಿ ಕೆಲಸದಲ್ಲಿ ತೋರಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿರೋ ಮಾತ್ರ ಯೂಸ್ ಮಾಡಿ. ಈ ಮೊಬೈಲ್ ನಿಮ್ಮ ಜೀವನ ಹಾಳಾಗೋಗ್ತಾ ಇದೆ. ಇವತ್ತು ನಾನು ಹೇಳೋ ವಾಗ್ದಾನಕ್ಕೆ ಎಷ್ಟು ಜನ ಕೈ ಎತ್ತಿ ಮಕ್ಕಳು 2 ಅವರ್ ದಿವಸಕ್ಕೆ 2 ಅವರ್ ಮಕ್ಕಳು, ನಾನು 2 ಅವರ್ ಬಿಟ್ಟು ಬೇರೆ ನಾನು ಮೊಬೈಲ್ ನೋಡೋದು ಎಷ್ಟು ಜನ ಕೈ ಎತ್ತಿ? ಇದು ಸುಮ್ಮನೆ ಕೈ ಎತ್ತದಲ್ಲ ಮಕ್ಕಳೇ, ಇದು ಸುಮ್ಮನೆ ಕೈ ಎತ್ತದಲ್ಲ. ನಮ್ಮ ಇಲಾಖೆ ಬಹಳ ಪ್ರೋಗ್ರೆಸ್ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಹೈಯರ್ ಅಧಿಕಾರಿಗಳು ಎಷ್ಟು ಮಕ್ಕಳು ಪರೀಕ್ಷೆ ಕೊಟ್ಟು ಎಷ್ಟು ಔಟ್ಪುಟ್ ಆಯಿತು, ಎಷ್ಟು ಪರ್ಸೆಂಟೇಜು, ಸರ್ಕಾರ ಇಷ್ಟು ಸವಲತ್ತು ಕೊಡ್ತಾ ಇದೆ, ನಿಮ್ಮ ಪ್ರೋಗ್ರೆಸ್ ಏನು? ಅವ್ರು ಹೇಳ್ತಾರೆ, ನನಗೆ ಕೈ ಮುಗಿತಾರೆ, ನಿಮ್ಮ ಶಾಲೆ ಮಕ್ಕಳು ಅಡ್ಮಿಷನ್ ಆದ ತಕ್ಷಣ ಫಸ್ಟ್ ಕ್ಲಾಸ್ ಬರುತ್ತೆ ಅಂತ. ನಮ್ಮಲ್ಲಿ 35% ತಗೋದಂಥ ವಿದ್ಯಾರ್ಥಿ ಕಾಲೇಜ್ಗೆ ಹೋಗ್ಬಿಟ್ರೆ ಅವ್ರು 75-90